ಆಮೇಲೆ ಇಡೀ ನಮ್ಮ ಮೈಸೂರಿನಲ್ಲಿ ನೋಡಿ ಅತಿ ಹೆಚ್ಚು ನಮ್ಮ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಇರುವಂಥದ್ದು, ಸರ್ಕಾರಿ ಉದ್ಯೋಗಿಗಳು ಇರುವಂಥದ್ದು, ಅಥವಾ ಸಂಬಳ ಪಡ್ಕೊಳ್ಳುವಂಥ ಅಂದರೆ ಕೆಲಸಕ್ಕೆ ಬೇರೆ ಬೇರೆ ಕಡೆ ಜಾಬ್ನಲ್ಲಿರುವಂಥವ್ರು, ವಿದ್ಯಾವಂತರು ಇರುವಂಥದ್ದು, ಹೈಯೆಸ್ಟ್ ನಂಬರ್ ಆಫ್ ಶಿಕ್ಷಣ ಸಂಸ್ಥೆಗಳು ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಜಾಸ್ತಿ ಇರುವಂಥದ್ದು, ಹೈಯೆಸ್ಟ್ ನಂಬರ್ ಆಫ್ ಸೆಂಟ್ರಲ್ ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ಸು, ಅದು ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಸ್ಪೀಚ್ ಆ್ಯಂಡ್ ಹಿಂಗ್ ಇರ್ಬೋದು, ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯನ್ ಲ್ಯಾಂಗ್ವೇಜಸ್ ಇರುವಂಥದ್ದು ಇರ್ಬೋದು, ಆಮೇಲೆ CFTRI ಇರುವಂಥದ್ದು, ನಮ್ಮ ರೈಲ್ವೆನಲ್ಲಿ ನಾನು ಅತಿ ಹೆಚ್ಚು ಕೆಲಸ ಮಾಡಿರುವಂತಹ ರೈಲ್ವೆ ಡಿಪಾರ್ಟ್ಮೆಂಟ್ ಇರುವಂಥದ್ದು ಎಲ್ಲದೂ ಕೂಡ ಈ ಭಾಗದಲ್ಲೇ ಇದೆ. ಹಾಗಾಗಿ ಇದೊಂದು ಸ್ವಾಭಾವಿಕವಾದಂಥ ಆಯ್ಕೆಯಾಗಿದೆ. ನೋಡಿ, ಬಳ್ಳಾರಿನಲ್ಲಿ ಯಾವ ರೀತಿ ಘಟನೆ ನಡೀತು ಅಂದರೆ ಇದೊಂಥರ UPನಲ್ಲೋ ಬಿಹಾರಲ್ಲೋ ದಾದಾಗಿರಿ ಗೂಂಡಾಗಿರಿ ನಡೀತಿತ್ತಲ್ಲ, ಅದು ಬಳ್ಳಾರಿನಲ್ಲಿ ಕಾಣಿಸ್ತು ನಮಗೆ. ಅಂದರೆ ಕರ್ನಾಟಕದಲ್ಲಿ ಕಾನೂನು ವ್ಯವಸ್ಥೆ ಏನಾಗಿದೆ, ಚುನಾಯಿತ ಜನಪ್ರತಿನಿಧಿಗಳ ವರ್ತನೆ ಹೇಗಿದೆ, ಇದು ನಿಜಕ್ಕೂ ಇಡೀ ಕರ್ನಾಟಕ ತಲೆ ತಗ್ಗಿಸುವಂಥ ರೀತಿಯಲ್ಲಿ ನಡೀತು. ನಾನು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಲ್ಲಿ ಕೇಳ್ತೀನಿ, ಹಾಗೂ ನಮ್ಮ ವಿಧಾನಸೌಧದ ಸ್ಪೀಕರ್ ಆಗಿರುವಂಥ ಖಾದರ್ ಅವ್ರನ್ನು ಕೇಳ್ತೀನಿ, ಖಾದರ್ ಅವರೇ, ಈ ಭರತ್ ರೆಡ್ಡಿಯ ಆಟಾಟೋಪ, ಆತನ ವರ್ತನೆ ಈ ಒಂದು ನಾಗರಿಕ ಸಮಾಜ ಸಹಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅನ್ನೋದು ಪ್ರತಿ ಅಧಿವೇಶನದಲ್ಲೂ ಕೂಡ ಸಾಬೀತಾಗ್ತಿದೆ. ಜನಾರ್ದನ್ ರೆಡ್ಡಿ ಚುನಾಯಿತ ಪ್ರತಿನಿಧಿ, ನೀವು ಹಿನ್ನೆಲೆ ಪೂರ್ವಾಪರ ಅದನ್ನೆಲ್ಲ ಚರ್ಚೆ ಮಾಡೋವಂಥದ್ದಲ್ಲ. ಜನಾರ್ದನ್ ರೆಡ್ಡಿ ಅವರನ್ನು ಮೊನ್ನೆ ಬೆಳಗಾಮಲ್ಲಿ ನಡೆದಂಥ ಅಧಿವೇಶನದಲ್ಲಿ ಏಕವಚನದಿಂದ ಈ ಭರತ್ ರೆಡ್ಡಿ ನಿಂದಿಸ್ತಾ ಇದೆ. ಫಸ್ಟ್ ಟೈಮ್ ಆಯ್ಕೆ ಆಗಿರೋಂಥ ಮನುಷ್ಯ ಏನು ಅಷ್ಟೊಂದು ಬಳ್ಳಾರಿ ಮೂಲದಿಂದ ಬಂದಾದ ಕೂಡಲೇ ದುಡ್ಡಿನ ಮದ ಅಷ್ಟೊಂದಿರುತ್ತಾ? ಅಲ್ಲಿ ಏಕವಚನದಲ್ಲಿ ನಿಂದಿಸಿದ್ರೂ ಕೂಡ ಇದು ಈ ಥರದೊಂದು ಘಟನೆ ಏನಾದರೂ ಸಂಸತ್ತಲ್ಲಿ ನಡೆದಿದ್ರೆ ಅಲ್ಲಿಂದಲೇ ಕಡತದಿಂದ ಹೊರಗಡೆ ಆಗ್ತಾಯಿದ್ರು, ವಾಗ್ದಂಡನೆ ನಡೀತಾ ಇತ್ತು, ಸ್ಪೀಕರ್ ಜಾಡಿಸ್ತಾ ಇದ್ದರು. ಈ ಭರತ್ ರೆಡ್ಡಿಗೆ ಮೊನ್ನೆ ಅಧಿವೇಶನದಲ್ಲೂ ಕೂಡ ಎಗ್ಗಿಲ್ದಲೇ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಡ್ಲಾಯಿತು. ಇದೊಂಥರ ಅವನಿಗೆ ಒಂಥರ ಏಜ್ ಆ ಥರ ಆಡಿಸ್ತಾ ಇದೆ ಅನಿಸುತ್ತೆ, ಉನ್ಮಾದದಿಂದ ಮಾತಾಡ್ತಿದ್ರು. ಹಾಗೆ ಬಳ್ಳಾರಿನಲ್ಲಿ ನಡೆದಂಥ ಘಟನೆಯನ್ನು ನೋಡಿ. ನನ್ನ ಹತ್ರನೂ ಕೂಡ 2008ರಿಂದ ವೆಪನ್ ಲೈಸೆನ್ಸ್ ಇದೆ, ವೆಪನ್ ಇದೆ. 2012ರಿಂದ ನನಗೂ ಗನ್ಮ್ಯಾನ್ಸ್ ಇದ್ದಾರೆ. ಎಲ್ಲ ಸಾರ್ವಜನಿಕ ಕಾರ್ಯಕ್ರಮಕ್ಕೆ ಹೋಗ್ತೀವಿ, ಏನೋ ತಕರಾರುಗಳು ಸಂಘರ್ಷಗಳು ಆಗ್ತವೆ. ಯಾರೋ ಗನ್ಮ್ಯಾನ್ ತಗೊಂಡು ಶೂಟ್ ಮಾಡೋದು ನೋಡಿದ್ದೀರಾ? ಅಥವಾ ಎಷ್ಟೋ ಜನ 30-40 ವರ್ಷದಿಂದ ಗನ್ಮ್ಯಾನ್ಗಳನ್ನ ಇಟ್ಕೊಂಡಿರುವಂಥ ರಾಜಕಾರಣಿಗಳಿದ್ದಾರೆ, ಸರ್ಕಾರ ಪ್ರೊಟೆಕ್ಷನ್ ಕೊಟ್ಟಿರೋರು ಇದ್ದಾರೆ, ಯಾರೂ ಈ ಥರ ವರ್ತಿಸ್ತಾ ಇಲ್ಲ. ಆದರೆ ಭರತ್ ರೆಡ್ಡಿಯ ಹಾಗೂ ಆ ಸತೀಶ್ ರೆಡ್ಡಿಯ ಅಂಗರಕ್ಷಕರು ಗುಂಡು ಹಾರಿಸಿ ಒಬ್ಬ ಕಾರ್ಯಕರ್ತ, ಅದು ಕಾಂಗ್ರೆಸ್ಸಿನ ಕಾರ್ಯಕರ್ತನೇ ಆಗಿರಲಿ, ಆದರೆ ಒಬ್ಬ ಕನ್ನಡಿಗನ ಜೀವ ಹೋಯ್ತಲ್ಲ, ಇದು ಕಾರಣ ಯಾರು?